ನನ್ನ ಶಾಕುಂತಲೇ ಕವಿ ಕಾಳಿದಾಸನ ಓ ನನ್ನ ಶಕುಂತಲೇ ಕವಿ ಕಾಳಿದಾಸನ ಓ ನನ್ನ ಶಕುಂತಲೇ 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 ಕವಿ ಕಾಳಿದಾಸನ ಓ ನನ್ನ ಶಕುಂತಲೇ la 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 la. ನೋಡು ಸುವರ್ಣ, ನಾನು ನೀನು ಈ ಮನೆಯಲ್ಲಿ ಹಾಯಾಗಿ ಇರ್ಬೇಕಾದ್ರೆ ನಿನ್ನ ಗಂಡನಿಗೆ ಒಂದು ಗತಿ ಕಾಣಿಸಲೇಬೇಕು ನೀನು. ಆಗ ಈ ಮನೆಯಲ್ಲಿ ನಾವಿಬ್ಬರೇ ಇರೋದು. ಆಯ್ತು ರೀ, ನಾನು ನಿಮ್ಮನ್ನೇ ನಂಬಿ ಬಂದವಳು. ನೀವು ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ, ಒಟ್ಟಿನಲ್ಲಿ ನನ್ನನ್ನು ಮಾತ್ರ ಕೈ ಬಿಡಬೇಡಿ. ಸುವರ್ಣ, ಅತಿ ಸಿಂಪಲ್ವಾದ ಕೆಲಸ. ನಿನ್ನ ಗಂಡನ ಕಣ್ಣಲ್ಲಿ ಸ್ವಲ್ಪ ಆಸಿಡ್ ಎರಚಿದ್ರೆ ಸಾಕು, ಭಿಕಾರಿ ಭಿಕಾರಿಯಾಗಿ ಬಿಡ್ತಾನೆ. ಅಂದ್ರೆ ಗಂಡನ ಕಣ್ಣಿಗೆ ಆಸಿಡ್ ಹಾಕಿದವಳೆಂದು ಈ ಸಮಾಜದ ಜನ ಅಪನಿಂದೆ ಆಡೋದಿಲ್ವೇ? ಹೌದು ಸುವರ್ಣ, ನಾನು ನೀನು ಈ ಲೋಕದಲ್ಲಿ ಸುಖವಾಗಿರ್ಬೇಕಂದರೆ ಈ ಒಂದು ಕಠಿಣ ಕಾರ್ಯ ನೀ ಮಾಡಲೇಬೇಕು. ಆಯ್ತು ಜಗನ್ನಾಥ್, ನನ್ನ ಗಂಡ ಬಂದ ಕೂಡಲೇ ಆ ಕೆಲಸವನ್ನೇ ಮಾಡ್ತೀನಿ. ಲೇ ಜಗನ್ನಾಥ್, ಯಾರ ಕಣ್ಣಿಗೆ ಆಸಿಡ್ ಹಾಕಂತ ಹೇಳ್ತೀವೋ ಮಿತ್ರ ದ್ರೋಹಿ. ಲೇ ಹಾಗರದ ಹೆಣ್ಣಾದ ಸುವರ್ಣ, ಈ ನಿನ್ನ ಇಟ್ಟು ಪುರುಷನೊಂದಿಗೆ ಹೊರಬೀಳು ನನ್ನ ಮನೆಯಿಂದ. ಮಿತ್ರದ್ರೋಹಿ, ಷಂಡನ ಮಗ ನೀನು. ತಂದೆಯನ್ನು ಭೋಟ ಪಾಲಿಕೆ ಕಳಿಸುವುದಂತ ಷಂಡ ನೀನು. ದೇವರಂತ ಅತ್ತಿಗೆ ಅಣ್ಣನನ್ನು ಹೊರದಪ್ಪಿದ ಷಂಡ ನೀನು. ನಿನ್ನ ಕಣ್ಣಿಗೆ ಆಸಿಡ್ ಅಷ್ಟೇ ಅಲ್ಲ, ನಿನ್ನಂತವರು ಸೊಟ್ಟು ಹಾಕಬೇಕು. ಇಲ್ಲದಿದ್ದರೆ ಏನು ಮಾಡುತ್ತೋ? ಸುವರ್ಣ, ಬಿಡಬೇಡ ಈ ಮಗನನ್ನು. ಅಮ್ಮ, ಮಿತ್ರ ದ್ರೋಹಿ, ನನ್ನ ಮನೆಯನ್ನ ತಿಂದು ನನಗೆ ದ್ರೋಹ ಮಾಡಿಬಿಟ್ಟಿಯಾ ಪಾಪಿ. ಲೇ ಹಾಗರದ ಹೆಣ್ಣೆ, ಈ ನಿನ್ನ ಇಟು ಪುರುಷನೊಂದಿಗೆ ಕೂಡಿ ನನ್ನ ಕಣ್ಣನ್ನು ಕಿತ್ತಿ ಹಾಕಿಬಿಟ್ಟಿಯಾ ಚಾಂಡಾಲಿ. ಇಲ್ಲ ಇಲ್ಲ, ಇದರಲ್ಲಿ ನಿನ್ನದೇನು ತಪ್ಪಿಲ್ಲ, ಎಲ್ಲ ನನ್ನದೇ ತಪ್ಪು. ನಿಮ್ಮ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ನಮ್ಮ ಅತ್ತಿಗೆ ಸೋದರನನ್ನು ಹೊರಗೆ ಹಾಕಿದ್ದು ನನ್ನದೇ ತಪ್ಪು. ಆಗಲಿ, ಆ ದೇವರು ಕೊಟ್ಟ ಶಿಕ್ಷೆ ಎಂದೇ ಭಿಕ್ಷೆ ಬೇಡಿಕೊಂತ ಹೋಗುತ್ತೇನೆ. ಭಿಕ್ಷೆನಾದ್ರೂ ಎತ್ತಿ ಬದುಕು, ಇಲ್ಲ ಬೀದಿಗೆ ಬಿದ್ದು ಸಾಯಿ. ನನ್ಗೇನಾಗೋದು? ಒಟ್ನಲ್ಲಿ ಎಲ್ಲಾದ್ರೂ ಹೋಗಿ ಸಾಯಿ. ಸುನಿಲ, ನೀನು ಮಾಡಿದ ಸಣ್ಣ ತಪ್ಪಿಗಾಗಿ ದೊಡ್ಡ ಶಿಕ್ಷೆನೇ ಅನುಭವಿಸಿಬಿಟ್ಟೆ. ಸುವರ್ಣ, ಈ ಮನೆಯಲ್ಲಿ ನಾವಿಬ್ಬರೇ ಹಾಯಾಗಿರಬಹುದು. ಜಗನ್ನಾಥ್, ನೋಡು ನೋಡಿ, ನನ್ನ ಸಹವಾಸವನ್ನು ನೀವು ಬಿಟ್ಬಿಡಿ. ಯಾಕೆಂದ್ರೆ ಗಂಡ ಕುರುಡನಾಗಿರ್ಲಿ, ಕುಂಟನಾಗಿರ್ಲಿ,
ಅವನ ಜೊತೆ ಅವಳ ಹೆಂಡತಿಯಾಗಿ ನಾನು ಸಂಸಾರವನ್ನು ಮಾಡ್ತೀನಿ. ದಯವಿಟ್ಟು ಈ ಹಠವನ್ನ ಮಾತ್ರ ಬಿಟ್ಬಿಡಿ. ಏ ಹುಚ್ಚಿ, ನಿನ್ನನ್ನು ಈ ಮನೆಯಲ್ಲಿ ಸುಮ್ಮನೆ ಬಿಡುತ್ತಾರೆ, ಕೊಂದು ಹಾಕಿ ಬಿಡುತ್ತಾರೆ. ನಿನ್ನ ಹೆಸರಿರ್ತಕ್ಕಂಥ ಆಸ್ತಿಯನ್ನು ನನಗೆ ಬರೆದು ಕೊಡು, ಆಗ ನಿನ್ನನ್ನೇನು ಮಾಡಲಾರರು ಅವರು. ನಾವಿಬ್ಬರು ಯಾವುದಾದ್ರೂ ಊರಲ್ಲಿ ಹಾಯಾಗಿ ಜೀವನ ಮಾಡೋಣ. ಜಗನ್ನಾಥ್, ಏನ್ ಹೇಳ್ತಾ ಇದೀಯ ನೀನು? ಹೌದು ಸುವರ್ಣ, ನಾನು ಹೇಳುತ್ತಿರುವುದು ಸರಿಯಾಗಿ ಹೇಳುತ್ತಿದ್ದೇನೆ. ನಿನ್ನ ಆಸ್ತಿ ನನಗೆ ಬರೆದು ಕೊಡಲೇಬೇಕು. ಇಲ್ಲ, ನಾನು ನನ್ನ ಆಸ್ತಿಯನ್ನು ನಿನಗೆ ಕೊಡೋದಿಲ್ಲ. ನೋಡು, ಈ ಹಠವನ್ನು ಸಾಧಿಸಿದೆ ಆದ್ರೆ ನಿನ್ನನ್ನು ಮೆಟ್ರೆ ಹೊಡಿಬೇಕಾದಿತ್ತು ಜೋಕೆ. ಹೊಲಸು ಹೆಣ್ಣೆ, ನಿನ್ನ ನೀಚ ಬುದ್ಧಿ ನನ್ನ ಹತ್ತಿರ ತೋರಿಸಬೇಡ. ನೀನೊಂದು ಸೂಳೆ, ಕಂಡವರೇ ಸೆರಗು ಹಾಸುವ ಸೂಳೆ. ನಿನ್ನನ್ನು ಈ ಲೋಕದಿಂದಲೇ ಎತ್ತುವೆ. ನೆನೆಸು ನಿನ್ನ ದೇವರನ್ನು. ಯಾರಮ್ಮ ಈ ನಿನ್ನ ಸ್ಥಿತಿಗೆ ಕಾರಣದ ಪಾಪಿ? ಯಾರಮ್ಮ ಹೇಳಮ್ಮ. ಹೌದು ಮಾವ, ನಾನು ಮಾಡಿದ ಕರ್ಮಕ್ಕೆ ನನಗ ತಕ್ಕ ಶಾಸ್ತಿ ಆಗಿದೆ ಮಾವ. ನನಗೆ ತಕ್ಕ ಶಾಸ್ತಿ ಆಗಿದೆ. ಮಗು, ಹೆತ್ತ ಮಗು ತಂದೆಯ ತೊಡೆ ಮೇಲೆ ಮಲ ವಿಸರ್ಜನೆ ಮಾಡಿಕೊಂಡರೆ ತೊಡೆಯನ್ನೇ ಕತ್ತರಿಸಿಕೊಳ್ಳಲಾಗುತ್ತದೆ. ನಮ್ಮ ತೊಡೆಯನ್ನೇ ಕತ್ತರಿಸಿಕೊಳ್ಳಲಾಗುತ್ತೆ. ಇಲ್ಲ ಮಗು, ನೀ ಮಾಡಿದ ಕ್ಷೇಮಾಪರಾಧಗಳನ್ನು ನನ್ನ ಸ್ವಂತ ಮಗು ಮಾಡಿದೆ ಎಂದು ನಿನ್ನನ್ನು ಕ್ಷಮಿಸಿದ್ದೇನೆ ಮಗು, ಕ್ಷಮಿಸಿದ್ದೇನೆ. ದಯವಿಟ್ಟು ಮಾವ ಈ ನಿನ್ನ ಸೊಸೆಯನ್ನು ಕ್ಷಮಿಸಿ ಬಿಡು ಮಾವ. ದೇವರಂತ ಮಾವನ ಮೇಲೆ ಇಲ್ಲದ ಸಲ್ಲದ ಸಂಶಯನ್ನು ಪಟ್ಟು ನಿನಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟಿದ್ದೇನೆ ಮಾವ. ದಯವಿಟ್ಟು ನನ್ನ ಕ್ಷಮಿಸಿಬಿಡು ಮಾವ. ಮಗು, ಎಂತ ಆಸೆಗಳನ್ನು ಇಟ್ಟುಕೊಂಡು ಹೊಂಟಲ್ಲ ಮಗು. ನಿನ್ನ ಆಸೆ ಎಲ್ಲವೂ ನೆರವೇರಲಿ ಆ ದೇವರ ಕೃಪೆಯಿಂದಮ್ಮ, ದೇವರ ಕೃಪೆ. ಮಾವ, ಕೊನೆಯದಾಗಿ ಹೇಳ್ತಾ ಇದ್ದೀನಿ ಮಾವ, ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿಮ್ಮ ಮುದ್ದಿನ ಸೊಸೆಯಾಗಿ ನನ್ನ ಮೈದುನರಿಗೆ ತಕ್ಕ ಅತ್ತಿಗೆ ಆಗಿ ನನ್ನ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಈ ಮನೆ ಬೆಳಗೊಂಡು ನಂದ ದೀಪ ಆಗಿ ಬರ್ತೀನಿ ಮಾವ. ದಯವಿಟ್ಟು ಮಾವ ನನ್ನ ನಗ್ನಗ್ದ ಕಳಿಸಿಕೊಡಿ ಮಾವ. ನಾನು ಬರ್ತೀನಿ ಮಾವ. ಅಮ್ಮ, ಹೋಗ ಬಿಟ್ಟಲ್ಲಮ್ಮ ಮಗು ಸುವರ್ಣ. ಆ ಪಾಪಿ ದುಷ್ಟ ಜಗನ್ನಾಥನನ್ನು ಅವು ನನ್ನ ಅಂಶವನ್ನೇ ಸರ್ವನಾಶ ಮಾಡಿಬಿಟ್ಟಲ್ಲ ಆ ದುಷ್ಟ ಜಗ್ಯ. ಇದನ್ನೆಲ್ಲ ಬಸವರಾಜ ಮತ್ತು ಸಾವಿತ್ರಿಗೆ ಹೇಳಿ ಮುಂದಿನ ಕೆಲಸಕ್ಕೆ ಕಾರ್ಯ ಕೈಗೊಳ್ಳುವೆ. ಚಿನ್ನದಂತವರ ಮನೆ ಜ್ಯೋತಿ ಕಣ್ಣ ಕರೆದು ಮನೆಯಾಗೈತಿ. ನಿನ್ನದಂತ ನಿನಗೆ ನೈತಿ, ನಿಂದ ತ್ಯಾಗ ನನಗೋಗೈತಿ. ವಿಧಿಯಾಟದಾಗ ಕತೆ ತುಂಬಿ ಓ ಜೀವ ಕತೆ ನಾದಯ. ಚಿನ್ನದಂತ ಅರಮನೆ ಜ್ಯೋತಿ ಕಣ್ಣ ಕರೆದು ಮನೆಯಾಗೈತಿ.